ಪಾಕಿಸ್ತಾನದ ಪಾಲಾಗಬೇಕಿದ್ದ ಜುನಾಗಢ್ ಹಿಂದೂಗಳ ರಕ್ತದಲ್ಲಿ ಬರೆದ ಭಾರತದ ವಿಜಯಕಥೆ. ದೇಶವೆಲ್ಲ ಸ್ವಾತಂತ್ರ್ಯ ಸಂಭ್ರಮದಲ್ಲಿದ್ರೆ ಗುಜರಾತಿನ ಜುನಾಗಢ್ನ ಜನ ಮಾತ್ರ ಏನ್ ಮಾಡ್ಲಿ ಸ್ವಾಮಿ, ನಮ್ ರಾಜ ನಾಯಿ ಪ್ರೇಮಿ ಅಂತ ತಲೆ ಚೆಚ್ಕೊಳ್ತಿದ್ರು. ಹೌದು, 82% ಹಿಂದೂಗಳಿದ್ದ ರಾಜ್ಯವನ್ನ ಪಾಕಿಸ್ತಾನಕ್ಕೆ ಸೇರಿಸಲು ಹೊರಟಿದ್ದ ತಲೆಕೆಟ್ಟ ರಾಜನ ಕಥೆ ಇದು. ಗುಜರಾತಿನ ಜುನಾಗಢ್ ಒಂದು ಸುಂದರ ಸಂಸ್ಥಾನ, ಆದ್ರೆ ಇಲ್ಲಿನ ಜನರು ಅನುಭವಿಸಿದ್ದು ನರಕಯಾತನೆ. 82% ಹಿಂದೂಗಳಿದ್ದರೂ ಜುನಾಗಢನ್ನ ಪಾಕಿಸ್ತಾನಕ್ಕೆ ಸೇರಿಸಲು ನಮ್ಮದೇ ರಾಜ್ಯದ ರಾಜ ಒಬ್ಬ ಕ್ರೂರ ನವಾಬ ಸಹಿ ಹಾಕ್ಬಿಟ್ಟಿದ್ದ. ಪಾಕಿಸ್ತಾನದ ಬಾವುಟ ಹಾರಿಸಲು ಸಿದ್ಧತೆಯೂ ನಡೆದಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಜುನಾಗಢ್ ಸಂಸ್ಥಾನವನ್ನು ಆಳುತ್ತಿದ್ದದ್ದು ನವಾಬ್ ಮೊಹಮ್ಮದ್ ಖಾನ್ ರಸೂಲ್ ಖಾನ್. ಇವನಿಗೆ ಆಡಳಿತ ಅಂದ್ರೆ ಬರೀ ಹಾಸ್ಯ. ಇಲ್ಲಿನ ಜನ ಹಸುವಿನಿಂದ ಸಾಯ್ತಿದ್ರೆ ಈ ನವಾಬ ಮಾತ್ರ ತನ್ನ 300ಕ್ಕೂ ಹೆಚ್ಚು ನಾಯಿಗಳ ಪ್ರಪಂಚದಲ್ಲಿ ಮುಳುಗು ಹೋಗಿದ್ದ. ತನ್ನೆರಡು ನಾಯಿಗಳಿಗೆ ಮದುವೆ ಮಾಡಿಸಲು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ. ಆ ಮದುವೆ ದಿನ ಸರ್ಕಾರಿ ರಜೆ ಕೂಡ ಘೋಷಣೆ ಮಾಡಿದ. ಈ ತಲೆಕೆಟ್ಟ ನವಾಬನಿಗೆ ಆಡಳಿತದ ಬಗ್ಗೆ ಸಂಪೂರ್ಣ ಅಸಡ್ಡೆ. ಇದನ್ನ ದುರುಪಯೋಗಪಡಿಸಿಕೊಂಡವನು ಶಹನವಾಜ್ ಭುಟ್ಟೋ. ಈತ ಪಾಕಿಸ್ತಾನದ ರಾಜಕೀಯದ ಬೇರುಗಳನ್ನ ಹೊಂದಿದ್ದ ದಿವಾನ್. ಭುಟ್ಟೋವಿನ ಕುತಂತ್ರಕ್ಕೆ ಬಲಿಯಾದ ನವಾಬ್ ಆಗಸ್ಟ್ 15, 1947ರಂದು ತನ್ನ ರಾಜ್ಯವನ್ನು ಪಾಕಿಸ್ತಾನಕ್ಕೆ ಸೇರಿಸುವ ಘೋಷಣೆ ಮಾಡಿದ. ಭಾರತದಿಂದ ಸಂಪೂರ್ಣವಾಗಿ ಸುತ್ತುವರೆದಿದ್ದ ಒಂದು ರಾಜ್ಯವನ್ನ ಪಾಕಿಸ್ತಾನಕ್ಕೆ ಸೇರಿಸುವ ಈ ನಿರ್ಧಾರ ಕೇವಲ ಅಸಂಬದ್ಧವಲ್ಲ, ಅದು ಜನರ ಭಾವನೆಗಳಿಗೆ ಮಾಡಿದ ಕ್ರೂರ ಅವಮಾನವಾಗಿದೆ. ನವಾಬನ ಘೋಷಣೆ ಹೊರಬೀಳುತ್ತಿದ್ದಂತೆ ಜುನಾಗಢ್ನಲ್ಲಿ ನರಕ ಸೃಷ್ಟಿಯಾಯಿತು. ಮುಸ್ಲಿಂ ಲೀಗ್ನ ಆಕ್ಷನ್ ಕೌನ್ಸಿಲ್ ಎಂಬ ಗುಂಪು ಭಯೋತ್ಪಾದನೆಯನ್ನ ಶುರು ಮಾಡಿತ್ತು. ಪ್ರತಿದಿನ ಹಿಂದೂಗಳ ಕಿರುಕುಳ, ಅವರ ಆಸ್ತಿಗಳ ಲೂಟಿ, ಬಲವಂತದ ಮತಾಂತರದ ಪ್ರಯತ್ನಗಳು ಮತ್ತು ಧಾರ್ಮಿಕ ಕೇಂದ್ರಗಳ ಮೇಲೆ ದಾಳಿಗಳು ನಿರಂತರವಾಗಿ ನಡೆದವು. ಹಿಂದೂ ಮಹಿಳೆಯರು ಮತ್ತು ಮಕ್ಕಳು ರಸ್ತೆಯಲ್ಲಿ ನಡೆದಾಡಲು ಹೆದರುತ್ತಾ ಇದ್ರು. ಅವರ ಸುರಕ್ಷತೆಗೆ ಯಾವುದೇ ಖಾತ್ರಿ ಇರಲಿಲ್ಲ. ಸಾವಿರಾರು ಹಿಂದೂ ಕುಟುಂಬಗಳು ಜೀವ ಉಳಿಸಿಕೊಳ್ಳಲು ತಮ್ಮ ಮನೆ, ಹೊಲ, ಆಸ್ತಿಗಳನ್ನೆಲ್ಲ ಬಿಟ್ಟು ನೆರೆಯ ಸುರಕ್ಷಿತ ಭಾರತೀಯ ಪ್ರದೇಶಗಳಿಗೆ ನಿರಾಶ್ರಿತರಾಗಿ ಓಡಿ ಹೋದ್ರು. ಇಡೀ ರಾಜ್ಯದಲ್ಲಿ ಅರಾಜಕತೆ ತಾಂಡವವಾಡಿತ್ತು. ಯಾರನ್ನ ನಂಬಬೇಕು? ರಕ್ಷಿಸಬೇಕಿದ್ದ ರಾಜ ಪಾಕಿಸ್ತಾನಕ್ಕೆ ಮಾರಾಟವಾಗಿ ನಾಯಿಗಳ ಮದುವೆಯಲ್ಲಿ ಬ್ಯುಸಿಯಾಗಿದ್ದ. ಜನ ಅಸಹಾಯಕರಾಗಿದ್ರು. ಆದರೆ ಕಠಿಣ ಸಮಯದಲ್ಲಿ ಜನರ ಆತ್ಮಸ್ಥೈರ್ಯ ಕುಗ್ಲಿಲ್ಲ. ಈ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಲು ಜನರು ಮುಂದೆ ಬಂದ್ರು. ನವಾಬ ನಾಯಿಗಳನ್ನ ಪ್ರೀತಿಸಿದ್ರೆ ಇಲ್ಲಿನ ಜನರು ತಮ್ಮ ಭಾರತ ಮಾತೆಯನ್ನ ಪ್ರೀತಿಸುತ್ತಿದ್ರು. ತಮ್ಮ ಅಸ್ಮಿತೆಗಾಗಿ ಜೀವ ನೀಡಲು ಸಿದ್ಧರಿದ್ದರು. ದೌರ್ಜನ್ಯದ ವಿರುದ್ಧ ಒಂದು ಐತಿಹಾಸಿಕ ಪರ್ಯಾಯ ಸರ್ಕಾರವೇ ಹುಟ್ಟಿಕೊಂಡಿತು. ಅದುವೇ ಆರ್ಜಿ ಹುಕುಮತ್, ಅಂದರೆ ಪ್ರಾವಿಷನಲ್ ಗವರ್ನಮೆಂಟ್. ಸ್ಥಳೀಯ ರಾಜಪೂತರು, ಮೇರ್ ಸಮುದಾಯ ಮತ್ತು ಸಮಾಜ ಸೇವಕರ ಸಹಕಾರದೊಂದಿಗೆ ನವಾಬನ ಸೇನೆಯ ವಿರುದ್ಧ ಸಣ್ಣ ಪುಟ್ಟ ಯುದ್ಧಗಳನ್ನ ಆರಂಭಿಸಿತು. ಅವರು ಗಡಿ ಪ್ರದೇಶಗಳನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಶುರು ಮಾಡಿದ್ರು. ಅದೇ ಸಮಯದಲ್ಲಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಈ ವಿಷಯವನ್ನ ವೈಯಕ್ತಿಕ ಸವಾಲಾಗಿ ತೆಗೆದುಕೊಂಡ್ರು. ಅವರು ಜುನಾಗಢ್ ಅನ್ನ ಉಳಿಸಲು ಸೈನ್ಯವನ್ನು ಸಿದ್ಧಪಡಿಸಿದ್ರು. ಆರ್ಥಿಕ ದಿಗ್ಬಂಧನ ಹೇರಿದ್ರು ಮತ್ತು ಸುತ್ತಮುತ್ತಲಿನ ಸಂಸ್ಥಾನಗಳೊಂದಿಗೆ ಸೇರಿ ನವಾಬನಿಗೆ ಸೈನಿಕರ ಮೂಲಕ ಪ್ರಬಲ ಒತ್ತಡ ಹೇರಲು ನಿರ್ಧರಿಸಿದ್ರು. ಜುನಾಗಢ್ಗೆ ಆಹಾರ, ಇಂಧನ ಪೂರೈಕೆ ಸಂಪೂರ್ಣ ನಿಲ್ಲಿಸಲಾಯಿತು. ನವಾಬನಿಗೆ ಉಸಿರುಗಟ್ಟಿಸುವ ವಾತಾವರಣ ಸೃಷ್ಟಿಸಲಾಯಿತು. ಇದರಿಂದ ನವಾಬ ತತ್ತರಿಸಿ ಹೋದ. ಪಾಕಿಸ್ತಾನದಿಂದ ಬರಬೇಕಿದ್ದ ಸೈನ್ಯದ ನೆರವೂ ಸಿಗಲಿಲ್ಲ. ಕೊನೆಗೆ 1947 ಅಕ್ಟೋಬರ್ 24ರಂದು ನವಾಬ್ ಮೊಹಮ್ಮದ್ ಖಾನ್ ತನ್ನೆಲ್ಲ ಸಂಪತ್ತು, ಕುಟುಂಬ ಮತ್ತು ತನ್ನ ಪ್ರೀತಿಯ ನಾಯಿಗಳನ್ನು ಕರೆದುಕೊಂಡು ಕಳ್ಳನಂತೆ ಪಾಕಿಸ್ತಾನಕ್ಕೆ ಓಡಿಹೋದ. ನವೆಂಬರ್ 9, 1947ರಂದು ಜುನಾಗಢ್ನ ಆಡಳಿತವನ್ನು ಭಾರತ ಸರ್ಕಾರಕ್ಕೆ ಹಸ್ತಾಂತರಿಸಲಾಯಿತು. ಆನಂತರ ಮುಂದೆ ಯಾವತ್ತೂ ಪಾಕಿಸ್ತಾನ ತನ್ನ ಹಕ್ಕು ಮಂಡಿಸಬಾರದು ಅಂತ ಸರ್ದಾರ್ ಪಟೇಲರ ದೂರದೃಷ್ಟಿಯಿಂದ ಫೆಬ್ರವರಿ 20, 1948ರಂದು ಜನಮತಗಣನೆ ನಡೆಸಲಾಯಿತು. ಪ್ರತಿಯೊಬ್ಬ ನಾಗರಿಕನಿಗೂ ತಮ್ಮ ಆಯ್ಕೆ ಮಾಡಲು ಅವಕಾಶವನ್ನ ನೀಡಲಾಯಿತು. ಅದರಲ್ಲಿ ಪಾಕಿಸ್ತಾನಕ್ಕೆ ಆಗಿದ್ದು ದೊಡ್ಡ ಮುಖಭಂಗ. ಯಾಕಂದ್ರೆ ಇದರಲ್ಲಿ ಪಾಕಿಸ್ತಾನಕ್ಕೆ ಸೇರಲು 91 ಮಂದಿ ಮಾತ್ರ ಮತ ಹಾಕಿದ್ರು. 1,90,870 ಮಂದಿ ಭಾರತದ ಪರವಾಗಿ ಮತ ಚಲಾಯಿಸಿದ್ರು. ಇದು ಕೇವಲ ಸಂಖ್ಯೆಗಳಲ್ಲ, ಇದು ಹಿಂದೂಗಳ ಸಾಮರ್ಥ್ಯ,
ಜನರ ಆತ್ಮಸ್ಥೈರ್ಯ ಮತ್ತು ಭಾರತೀಯತೆಯ ಅಚಲ ನಂಬಿಕೆಯ ದ್ಯೋತಕ.